ಕರ್ನಾಟಕ ಮೀಡಿಯಾ ನ್ಯೂಸ್ ನೊಂದವರ ಧ್ವನಿಗಾಗಿ ಭ್ರಷ್ಟಾಚಾರದ ವಿರುದ್ಧವಾಗಿ ಸದಾ ಸಿದ್ಧ 24x7. ನಮಸ್ಕಾರ, ಕರ್ನಾಟಕ ಮೀಡಿಯಾ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಮಹೇಶ್. ಗ್ರಾಮ ಪಂಚಾಯತ್ ಮಾಜಿ ಮೆಂಬರು ನಮ್ಮ ಊರಿಗೆ ಕುಡಿಯೋದು ಕಲ್ತು ಹೆಣ್ಣು ಮಕ್ಕಳು ಇನ್ನೊಬ್ಬರಿಗೆ ಸೆರಗಾಸಿ ಕುಡಿತಾರೆ. ಇಲ್ಲ ಸುಳ್ಳಲ್ಲ, ನಾನು ಸುಮ್ಮನೆ ಹೇಳ್ತಿಲ್ಲ. ನಾನು ಕಂಡರ ನಾನು 60 ವರ್ಷ ನೋಡಿ ಸಾಕಾಗ್ಬಿಟ್ಟೆ. ಪ್ರಿಯ ವೀಕ್ಷಕರೇ, ಹಿರಿಯೂರು ತಾಲೂಕು ಗೌನಹಳ್ಳಿ ಗುಡಿಹಳ್ಳಿ ಬೂತನಟ್ಟಿ ಇಲ್ಲಿ ಬದುಕುವ ರೈತ ಕೂಲಿ ಕಾರ್ಮಿಕರ ಆರೋಗ್ಯ ಕಾಳಜಿ ವಹಿಸುವವರು ಯಾರು? ಯಾವ ಸರ್ಕಾರಕ್ಕೂ ಈ ರೈತರ ಜೀವದ ಬೆಲೆ ಗೊತ್ತಾಗದಂತಾಗಿದೆ ಪ್ರಿಯ ವೀಕ್ಷಕರೇ. ಯಾಕೆಂದರೆ ಅಕ್ರಮ ಮದ್ಯ ಮಾರಾಟದಿಂದ ಕೈಗೆಟುಕುವ ಪಾಯಿಂಟ್ಗಳಾಗಿ ಹಳ್ಳಿಗಳಲ್ಲಿ ಮದ್ಯ ಮಾರಾಟ ಮಾಡಿಕೊಂಡು ಬಡ ಜನರ ಪ್ರಾಣಕ್ಕೆ ಕುತ್ತು ತರುತ್ತಿರುವ ಅಕ್ರಮ ದಂಧೆಕೋರರ ವಿರುದ್ಧ ಅಬಕಾರಿಯ ಕೆಲಸ ವಿಫಲವಾಗಿ ಕೊನೆಗೂ ಕೆಂಚಪ್ಪ ಎಂಬ ಯುವಕನ ಸಾವಾಗಿ ಬಿಟ್ಟಿದೆ ವೀಕ್ಷಕರೇ. ಮೃತಪಟ್ಟ ಸಂಬಂಧಿಕರ ಕೂಗು ಕೇಳದಂತಾಗಿದೆ, ನೋಡದಂತಾಗಿದೆ. ಅಧಿಕಾರಿಗಳೇ ಉತ್ತರಿಸಬೇಕಾಗಿದೆ ವೀಕ್ಷಕರೇ. ಅಬಕಾರಿ ಇಲಾಖೆಯ ಮುಂದೆ ಜಮಾಯಿಸಿದ ಜನರ ಗೋಳು ನೋಡಿ ವೀಕ್ಷಕರೇ. ಮತ್ತೆ ಎಂದಾಗ್ಲಿ ಯಾವತ್ತಾಗ್ಲಿ ಮನುಷ್ಯನಾಗಿರ್ಬೇಕು. ಅಲ್ಲಿ ಇಲ್ಲಿ ಅಂತ ಪಂಚಾಯತ್ ಮಾಜಿ ಮೆಂಬರು ನಮ್ಮ ಊರಿಗೆ ಕುಡಿಯೋದು ಕಲ್ತು ಹೆಣ್ಣು ಮಕ್ಕಳು ಇನ್ನೊಬ್ಬರಿಗೆ ಸೆರಗಾಸಿ ಕುಡಿತಾರೆ. ಇಲ್ಲ ಸುಳ್ಳಲ್ಲ, ನಾನು ಸುಮ್ಮನೆ ಹೇಳ್ತಿಲ್ಲ. ನಾನು ಕಂಡರ ನಾನು 60 ವರ್ಷ ನೋಡಿ ಸಾಕಾಗ್ಬಿಟ್ಟೆ. ಇನ್ನೊಬ್ಬರಿಗೆ ಸೆರಗಾಸಿ ಕುಡಿತಾರೆ ಅವರು. ಹೆಣ್ಮಕ್ಳು ಕಲ್ತಿದ್ದಾರೆ ಆ ಮಟ್ಟಿಗೆ. ಅದೆಲ್ಲ ಸ್ಟೇಷನ್ಗೆ ಹೋಗಿದ್ದಾಯ್ತು, ಎಲ್ಲ ಆಯ್ತು. ಐಮಂಗ್ಳೂರು ಪೊಲೀಸ್ ಎಲ್ಲ ಬುಕ್ಕು ಎಲ್ಲ ಬುಕ್ಕೆ. ಮತ್ತೆ ಯಾಕೆ ಹಿಡಿಯಲ್ಲ ಇವರು? ಅಧಿಕಾರಿಯಾಗ್ಲಿ ಪೊಲೀಸ್ ಆಗ್ಲಿ ಯಾಕೆ ಹಿಡಿಯಲ್ಲ? ನಾನು ಗ್ರಾಮ ಪಂಚಾಯತಿ ಮೆಂಬರ್ ಆದಾಗ ಎಲ್ಲದೂ ಹೇಳಿದೆ, ಅದು ಯಾರು ಕೇಳಲಿಲ್ಲ. ಯಾರು ಕ್ರಮ ತಗೊಂಡಿಲ್ಲ. ಅಲ್ಲ ಮೊನ್ನೆ ಬಂದು ಜೀಪ್ ನಿಂತಿತ್ತು, ಐಮಂಗ್ಳೂರು ಜೀಪ್. ಅವ್ರು ಎದುರಿಗೆ ಮಾಡ್ತಾರೆ. ಪೊಲೀಸ್ ಇಲಾಖೆ ಬಂದು ಅಲ್ಲಿ ನಿಂತ್ಕೊಂಡ್ರು ಸಮೇತ ಅದು ಹೆದರಿಕೆ ಇಲ್ಲ. ಅಷ್ಟು ನಿರ್ಭಯವಾಗಿ ಈ ಅಕ್ರಮ ದಂಧೆ ಮಾಡ್ತಾ ಇರ್ತಕ್ಕಂಥದ್ನ ನೇರವಾಗಿ ಹೇಳ್ತಾ ಇದ್ದಾರೆ ಎಲ್ಲ ಅಲ್ಲಿನ ಮೆಂಬರು, ಮಾಜಿ ಮೆಂಬರ್ಗಳು ಹಾಗೂ ಎಲ್ಲ ಗ್ರಾಮಸ್ಥರು. ಆ ರೈತರಿಗೆ ಈ ರೀತಿ ಅನ್ಯಾಯ ಆಗ್ತಾ ಇರ್ತಕ್ಕಂಥದ್ದು ಖಂಡನೀಯ. ಹೆಣ್ಮಕ್ಳು ಸೆರಗಾಸಿ ಇನ್ನೊಬ್ಬರಿಗೂ ಕುಡಿತಾ ಇದ್ದಾರೆ. ಸುಮಾರು ಹಳ್ಳಿನಲ್ಲಿ ಯೂತ್ಸ್ ಇನ್ನು ವಯಸ್ಸಿಗೆ ಬಂದಂತ ಹುಡುಗರು ಎಕ್ಸ್ಪೈರ್ಡ್ ಆಗ್ತಿರೋದು. ಅದು ಕುಡಿದು ಎಕ್ಸ್ಪೈರ್ಡ್ ಆಗ್ತಿರೋದು. ಸುಮಾರು ಜನ ಮಕ್ಕಳು ಚಿಕ್ಕ ಮಕ್ಕಳಿರಂತ ಕುಟುಂಬಸ್ಥರು ಸಮೇತ ಇವತ್ತು ಬೀದಿ ಪಾಲಾಗ್ತಿದ್ದಾರೆ. ಅದು ಹೆಣ್ಣು ಮಕ್ಕಳಂತೂ ಹೇಳುತ್ತಿರೋದು ಬಿಡು. ಆ ಗೋಳು ಬಹಳ ಕಷ್ಟದಲ್ಲಿದೆ. ಪ್ರತಿ ಹಳ್ಳಿನಲ್ಲಿ ಇವತ್ತು ಅದೊಂದು ದೊಡ್ಡ ದಂಧೆ ಆಗೋಗ್ಬಿಟ್ಟಿದೆ. ಇದು ಅಬಕಾರಿ ಇವತ್ತು ಯಾವ ಮಟ್ಟಕ್ಕೆ ಕಣ್ಮುಚ್ಚಿ ಕೂಗುತ್ತಿದೆ ಗೊತ್ತಿಲ್ಲ. ಅದು ಈ ರಾಜ್ಯ ಸರ್ಕಾರ ಯಾವುದೇ ರೀತಿಯಾದ ಇದ್ರ ಬಗ್ಗೆ ಗಮನ ಹರಿಸ್ತಿಲ್ಲ ಅಂತ ಖಂಡಿತ. ಇದನ್ನ ಅಬಕಾರಿನೇ ಅದು ದುಡಿಮೆಗೆ ಅಂತ ಇಟ್ಕೊಂಡ್ಬಿಟ್ಟಿದೇನೋ ಅನ್ನೋ ಮಟ್ಟಕ್ಕೆ ಇವತ್ತು ಜನಸಾಮಾನ್ಯರು ಬಂದ್ಬಿಟ್ಟಿದ್ದಾರೆ. ಸರ್ಕಾರಕ್ಕೆ ಅಬಕಾರಿ ಇಲಾಖೆನೇ ಬೇಕಾಗಿದೆ, ಜನಸಾಮಾನ್ಯರು ಬೇಕಾಗಿಲ್ಲ ಅನ್ನೋ ಮಟ್ಟಕ್ಕೆ ಇವತ್ತು ಬಂದ್ ನಿಂತಿದೆ. ದಯಮಾಡಿ ಮತದಾರರ ಆರೋಗ್ಯ ಬೇಕಾಗಿಲ್ಲ ಕರ್ನಾಟಕ ಸರ್ಕಾರಕ್ಕೆ ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ಅಕ್ರಮ ಮದ್ಯ ಮಾರಾಟ ಆಗ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ. ಹೌದು, ಸರ್ಕಾರ ಆದಷ್ಟು ಇದ್ರ ಬಗ್ಗೆ ಜನಗಳ ಬಗ್ಗೆ ಕಾಳಜಿ ವಹಿಸ್ಬೇಕು ಅಂತ. ನೋಡ್ಕೊಂಡ್ರೆ ಅಬಕಾರಿ ಇಲಾಖೆನೆ ಈ ಕಳ್ಳರಿಗೆ ಕುಮ್ಮಕ್ ಕೊಡ್ತಾ ಇತ್ತು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೀನಿ. ಯಾಕಂದ್ರೆ ಕುಮ್ಮಕ್ ಕೊಡ್ದಲ್ಲೇ ಇವರೆಲ್ಲ ಮಾಡೋದಿಲ್ಲ. ಇನ್ಫಾರ್ಮೇಶನ್ ಇಲ್ದಲ್ಲೇ ಏನು ಮಾಡಕ್ ಆಗಲ್ಲ. ಎಷ್ಟೋ ಜನ ಜೈಲಿಗೆ ಕಳ್ಸಬಹುದಿತ್ತು. ಒಬ್ಬನ ಜೈಲಿಗೆ ಕಳ್ಸಿದ್ರೆ 10 ಜನ ಎಚ್ಚೆತ್ಕೊಂತಾರೆ. ಒಬ್ಬನು ಕೂಡ ಇದುವರೆಗೆ ಕೇಸ್ ಮಾಡಿ ಜೈಲಿಗೆ ಕಳಿಸಿಲ್ಲ. ವಾರ್ನ್ ಮಾಡೋದು ಬಿಡೋಂಥದ್ದು. ತಾಲೂಕ್ ತುಂಬಾ ನಿಜವಾಗ್ಲೂ ಕೂಡ ಎಲ್ಲಾ ಹಳ್ಳಿಗಳಲ್ಲೂ ಕೂಡ ಸುಮಾರು ಹೆಚ್ಚಿನದಾಗಿ ಮಾರಾಟ ಆಗ್ತೈತೆ. ಕಳ್ಬಟ್ಟಿ ಎಲ್ಲ ಆಗ್ತೈತೆ. ಇವ್ರು ಯಾವ್ದು ಕೂಡ ಸ್ಟಾಪ್ ಇಲ್ಲ ಅಂತ ಇಲ್ಲಿ ಕುತ್ಕೊಂಡ್ರೆ ಮತ್ತೆ ಇಲಾಖೆ ಏನಕ್ಕೆ ಮುಚ್ಕೊಂಡು ಹೋಗೇಳ್ರಿ ಸುಮ್ನೆ. ಹಾಗ ದಯವಿಟ್ಟು ಜಿಲ್ಲಾಧಿಕಾರಿಗಳು, ಮೇಲಾಧಿಕಾರಿಗಳು ನಾನು ಹೇಳೋದೇನಂದ್ರೆ ದೊಡ್ಡ ಮಟ್ಟದಲ್ಲಿ ಹೋರಾಟ ನಮ್ಮ ಸಂಘಟನೆಯಿಂದ ಹಮ್ಕೊಂತೀವಿ. ಅದಕ್ಕಿಂತ ಮುಂಚೆ ಅಧಿಕಾರಿಗಳನ್ನ ತರಾಟೆ ತಗೊಂಡು ಈ ಕೆಲಸ ಮಾಡೋಂತ ಕೆಲಸ ಮಾಡ್ಬೇಕು. ಈಗ KT ಅಂತೇಳಿ ತಾಲೂಕು ಯುವ ಮೋರ್ಚಾ ಅಧ್ಯಕ್ಷ. ಏನು ಬೂತನಟ್ಟಿನಲ್ಲಿ ಆಗಿರ್ತಕ್ಕಂಥ ಘಟನೆ ಏನಿದೆ ಅದು ನಮ್ಮ ಸಮಾಜಕ್ಕೆ ಹಾಗೂ ಎಲ್ಲ ನಮ್ಮ ಯುವಕ ಸಮೇತ ತುಂಬಾ ನೋವುಂಟು ಮಾಡಿದೆ. ಎಲ್ಲ ಇವತ್ತೇನು ಅಲ್ಲಿ ಡೆತ್ ಆಗಿದೆ ಗೌನಹಳ್ಳಿಲಿ,
ಗುಡಿಯಲ್ಲಿ ಗೌನಹಳ್ಳಿ ಎಲ್ಲ ಏನೋ ಅವರೆಲ್ಲ ನಮ್ಮ ಸ್ನೇಹಿತರೆ ಅಲ್ಲಿ ಡೆತ್ ಆಗಿರೋಂಥರೆಲ್ಲ ಇದು ಒಂದಲ್ಲ ಎರಡಲ್ಲ ಸುಮಾರು ಸಲ ಅಬಕಾರಿ ಇಲಾಖೆನವರಿಗೆ ವಾರ್ನಿಂಗ್ ಮಾಡಿದೀವಿ. ಇದ್ರ ಬಗ್ಗೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ದಯಮಾಡಿ ಮುಂದಿನ ದಿನಗಳಲ್ಲಿ ಏನಾದ್ರು ಹಿಂಗೆ ಕಂಟಿನ್ಯೂ ಆಗ್ತಾ ಹೋದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ರಾಜ್ಯ ಸರ್ಕಾರಕ್ಕೆ ಮುಟ್ಟುವಂತ ಕೆಲಸ ಮಾಡ್ಬೇಕಂತ ಹೇಳಿ ಮತ್ತೆ ಈಗ ಇವತ್ತಿಂದನೇ ಅಬಕಾರಿ ಇಲಾಖೆನವರೆಲ್ಲ ಸಮೇತ ಒಂದು ನ್ಯಾಯ ದೊರಕಿಸ್ಕೊಡ್ಬೇಕು ನಮ್ಮ ಬಡವರಿಗೆ. ಮೇಡಮ್ ಈ ರೀತಿ ತೊಂದರೆ ಆಗಿದೆ ಸಾರ್ವಜನಿಕರು, ಇಲ್ಲ ನಾವು ಕಾನೂನು ರೀತಿ ಕ್ರಮ ಕೈಗೊಳ್ತೇನೆ. ಈಗ ಏನು ಅಲ್ಲಿ ಅಕ್ರಮ ಮದ್ಯ ಮಾರಾಟ ಮಾಡೋರ್ನ ಕಾನೂನು ರೀತಿ ಕ್ರಮ ಕೈಗೊಳ್ಳಿ. ಹೌದು, ಕಾನೂನು ರೀತಿ ಕ್ರಮ ಕೈಗೊಳ್ತೇನೆ. ನಾನು ಹೋಗಿ ಬರ್ತೇನೆ. ಏನಮ್ಮ ಅಲ್ಲಿ ಅಕ್ರಮವಾಗಿ ಮದ್ಯ ಮಾರಾಟ ಮಾಡ್ತಾ ಇರೋ ಹೆಸರು ಎಲ್ಲ ನಿಮಗೆ ಗೊತ್ತು? ಅಧಿಕಾರಿಗಳು ಬಂದಾಗ ನೀವು ಅಲ್ಲಿ ಸ್ಪಂದಿಸ್ತೀರಾ? ಆ ವ್ಯಕ್ತಿಗಳನ್ನ ತೋರಿಸ್ತೀರಾ? ಅವರು ಯಾವುದೇ ವ್ಯಕ್ತಿನ ತೋರಿಸಿದ್ರು ಕಾನೂನು ವಿರುದ್ಧವಾಗಿ ಅವ್ರು ಏನೇ ಮಾಡಿದ್ರು ನಾವು ಅವ್ರಿಗೆ ಕಾನೂನು ರೀತಿ ಕ್ರಮ ಕೈಗೊಳ್ತೇವೆ. ನೀವು ತಗೊಳ್ಳೇಬೇಕು, ಇಲ್ಲಾಂದ್ರೆ ನಮ್ಮ ನೀವೇ ಆಗಲ್ಲ ನಮ್ಮ ಕೈಲೆ. ಆದ್ರೂ ಇವರು ಅರ್ಜೆಂಟ್ ಬಂದ್ ಇಷ್ಟು ಜನ ಬಂದಿದೀವಿ ನಾವು. ನಮಗೆ ಮೀಟಿಂಗ್ ಐತೆ ಅಂತ ಮೇಡಮ್ ಅವ್ರು ಅಂದ್ರು. ಸರಿ, 4 ನಿಮಿಷ ಐತೆ ನಾವು ಹೋಗ್ತೀವಿ ಅಂತ ಹೇಳ್ತಿದಾರೆ ಮೇಡಮ್ ಅವರು. ನಾವು ಇಲ್ಲ ಬೇಕೇ ಬೇಕು ನಮಗೆ ನ್ಯಾಯ ಅಂದಿದ್ಕೆ ಮೇಡಮ್ ಅವರು. ನಾನು ಹೇಳ್ತಿರೋದು ನಮಗೆ ಸಾರ್ವಜನಿಕರ ಸಪೋರ್ಟ್ ಬೇಕು. ನಮಗೆ ಸಾರ್ವಜನಿಕರ ಸಪೋರ್ಟ್ ಬೇಕು. ಅವ್ರು ಸಪೋರ್ಟ್ ಮಾಡಿದ್ರೆ ನಾವ್ ಎಲ್ಲ ಯಾವಕ್ಕೆ ಬೇಕಾದ್ರೂ ನಾವು ಕೆಲಸ ಮಾಡ್ತೀವಿ. ಕಾನೂನು ವಿರುದ್ಧವಾಗಿರುವಂತವ್ರನ್ನ ಯಾರೇ ಮಾಡಿದ್ರೆ ಕಾನೂನು ವಿರುದ್ಧವಾಗಿರೋರ್ನ ನಾವು ಹಿಡಿತೀವಿ. ಕಾನೂನು ರೀತಿ ಕ್ರಮ ಕೈಗೊಳ್ತೇವೆ. ನಾವು ಸಾರ್ವಜನಿಕರ ಸಪೋರ್ಟ್ ನಮಗ್ ಬೇಕು. ಸಾರ್ವಜನಿಕರು ಸಪೋರ್ಟ್ ಮಾಡ್ತಾರೆ ಮೇಡಮ್ ಅವರೇ. ಸಂಬಳ ಕೊಡೋದು ನಿಮ್ಗೆ, ನೀವು ಕೆಲಸ ಮಾಡ್ಬೇಕು. ಸಾರ್ವಜನಿಕರು ಏನ್ ಮಾಡ್ತಾರೆ? ಸಾರ್ವಜನಿಕರು ಇನ್ಫಾರ್ಮೇಶನ್ ಕೊಡ್ತಾರೆ ಅಷ್ಟೇನೆ. ನೀವು ಹೋಗಿ ಅರೆಸ್ಟ್ ಮಾಡೋಂಥದ್ದು ಕೆಲಸ ಮಾಡೋದು ನಿಮ್ ಕೆಲಸ ಅದು ಅಲ್ವಾ? ನೀವು ಬಂದು ಹೇಳಿದ್ರೆ ಸ್ಟಾಪ್ ಇರಲ್ಲ ಅಂತ ಹೇಳ್ತೀರಾ. ಒಂದೇ ಮಾತು ಹೇಳೋದು, ಜಾಸ್ತಿ ಮಾತಾಡಲ್ಲ. ಸ್ಟಾಪ್ ಇಲ್ಲ ನಮ್ಮಲ್ಲಿ ಅಂತ ಹೇಳ್ತೀರಿ ನೀವು. ಪೊಲೀಸರಿಗೆ ಏನ್ ಹೇಳೋದು, ನಿಮ್ಗೆ ಏನ್ ಹೇಳೋದು, ಮತ್ತೆ ಯಾರಿಗೆ ಕಂಪ್ಲೇಂಟ್ ಮಾಡೋದು ನಾವ್ ಹೇಳ್ರಿ. ಮೇಲಾಧಿಕಾರಿಗಳು ದಯವಿಟ್ಟು ಈ ನನ್ನ ಮಾಧ್ಯಮದ ಮುಖಾಂತರ ಕೇಳ್ಕೊಳ್ಳೋದೇನಂದ್ರೆ, ಮೇಲಾಧಿಕಾರಿಗಳು ದಯವಿಟ್ಟು ಈ ಕಡೆ ಗಮನ ಹರಿಸ್ಬೇಕು. ಈಗಾಗಲೇ ಸುಮಾರು ಕುಡಿತದಿಂದ 4-5 ಹಳ್ಳಿಗಳಲ್ಲಿ 5-6 ಹೆಣ್ಗಳು ಬಿದ್ದಿದೆ. ಹಾಗಾಗಿ ದಯವಿಟ್ಟು ಈ ಕಡೆ ಗಮನ ಹರಿಸಿ ಅಂತ ಹೇಳಿ ಸಂದರ್ಭದಲ್ಲಿ ಕೇಳ್ತಾ ಇದ್ದೀನಿ.